ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿರುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ವಿ. ಸಂತೋಷ್ ಅನ್ನೋದೊಂದು ಕಾನ್ಸೆಪ್ಟ್ನ ನಿಮಗೆ ಲಾಸ್ಟ್ ಟೈಮ್ನಲ್ಲಿ ಪ್ರಾಬ್ಲಮ್ ಹೋಮ್ವರ್ಕನ್ನು ಕೊಟ್ಟಿದ್ದೆ. ಟೋಟಲ್ ನಾವು 8 ರಿಂದ 9 ಪ್ರಾಬ್ಲಮ್ನ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ. ಯೂಟ್ಯೂಬಲ್ಲಿ ಬರೀ 3 ರಿಂದ 4 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಲಾಸ್ಟ್ ಕ್ಲಾಸಲ್ಲಿ ಅಷ್ಟೇ ಸಾಲ್ವ್ ಮಾಡಿದ್ವಿ. ಸೊ ಈಗ 4ನೇ ಪ್ರಾಬ್ಲಮ್ ಯೂಟ್ಯೂಬಲ್ಲಿ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ವಿ. ಸ್ವಲ್ಪ ಡಿಫ್ರೆಂಟಾಗಿದೆ. ಆ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡ್ತಾಯಿದ್ವಿ. ಸೊ ಇಲ್ಲಿವರೆಗೆ ಫಸ್ಟ್ ಟೈಮ್ ಯಾರೋ ಈ ವಿಡಿಯೋನ ನೋಡ್ತಿದ್ದೀರಲ್ಲ ಅಂತ ವಿದ್ಯಾರ್ಥಿಗಳು ಹಿಂದಿನ ತರಗತಿಯನ್ನು ನೋಡ್ಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಸಂತೋಷನೋ ಪ್ರಾಬ್ಲಮ್ನ ನೀವೆಲ್ಲರೂ ಬಿಡಿಸಿದ್ರಿ. ಕೆಲವೊಂದು ಜನ ಸಾಲ್ವ್ ಮಾಡಿದಿರಿ, ಕೆಲವೊಂದು ಜನ ಸಾಲ್ವ್ ಮಾಡಿಲ್ಲ. ಆದರೂ ಪರವಾಗಿಲ್ಲ, ಮತ್ತೊಂದು ಸರಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಎಷ್ಟು ಆನ್ಸರ್ ಬಂದಿದೆ ಒಂದು ಸರಿ ಹೇಳ್ತೀರಾ? 7 lakh. ಓಕೆ, ಇಲ್ಲಿ ಮೇಲೆ ಬರೀತೀನಿ 7,70,000 ಅಂತ ನೀವು ಹೇಳ್ತಿದ್ದೀರಾ. ಓಕೆ, ಇಷ್ಟು ಆನ್ಸರ್ ಬರಬೇಕು ಅಂತಿದ್ದೀರಾ. ನಾವು ಒಂದು ಸರಿ ಟ್ರೈ ಮಾಡಿ ನೋಡೋಣ. 7,70,000 ಬರುತ್ತಾ ಅಥವಾ 7,36,000 ಬರುತ್ತಾ, ಎಷ್ಟು ಬರುತ್ತೆ ಅಂತ ಸರಿ ಟ್ರೈ ಮಾಡಿ ನೋಡೋಣ. ಸೊ ಎಲ್ಲ ಏನು ಮಾಡಬೇಕು, ನೀವು ನಿಮ್ಗೆಲ್ಲರಿಗೂ ಗೊತ್ತಿದೆ, ಆ್ಯಸ್ ಇಟ್ ಈಸ್ ಬರೀಬೇಕು. ಆ್ಯಸ್ ಇಟ್ ಈಸ್ ಅಲ್ಲಿ ಏನು ಕೊಟ್ಟಿದ್ದಾರಲ್ಲ ಅವೆಲ್ಲ ಅಕೌಂಟ್ಗಳನ್ನ ಬರೆದು ಡೆಬಿಟ್ ಆಗುತ್ತಾ ಅಥವಾ ಕ್ರೆಡಿಟ್ ಆಗುತ್ತಾ ಅಂತ ನಾವು ಚೆಕ್ ಮಾಡ್ಕೊಂಡಿರ್ಬೇಕು. ಇಷ್ಟೆಲ್ಲ ಎಕ್ಸಾಮಲ್ಲಿ ಕೊಡೋಲ್ಲ. 24 ಎಷ್ಟಿದಾವೆ ನೇಮ್ ಆಫ್ ದಿ ಅಕೌಂಟ್ಸ್ ಎಷ್ಟಿದಾವೆ? 24 ಇದಾವೆ. ಅಷ್ಟೊಂದು ಎಕ್ಸಾಮಲ್ಲಿ ಕೊಡೋಲ್ಲ. ನಮಗೆ ಎಕ್ಸಾಮ್ ಬರೋದು ಎಷ್ಟಪ್ಪ ಅಂದರೆ ಬರೇ 10 ರಿಂದ 11 ಕ್ವಶನ್ ಕೊಡ್ತಾರೆ. ಅಷ್ಟೇ ಇದಾವೆ. 10 ರಿಂದ 11 ಕ್ವಶನ್ ಕೊಡ್ತಾರೆ. ಅದರಲ್ಲೇ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಮಾಡಿಕೊಂಡು ನೀವು ಸಾಲ್ವ್ ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸೊ ಇರಲಿ, ಒಂದು ಎಕ್ಸಾಂಪಲ್ ಇರಲಿ ಅಂತ ಏನು ಮಾಡ್ತಾಯಿದ್ದೀನಿ, ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳಿ, ಫಸ್ಟ್ ನಂಬರ್ 1 ಯಾವುದಿದೆ? ಕ್ಯಾಪಿಟಲ್ ಇದೆ. ಓಕೆ, ನಂಬರ್ 2 ಯಾವುದಿದೆ? ಸ್ಟಾಕ್ ಇದೆ. ಇದಕ್ಕೆ ಸ್ಟಾಕ್ಗೆ ಇನ್ನೊಂದು ಹೆಸರು ಇನ್ವೆಂಟ್ರಿ ಅಂತ ಕರೀತಾರೆ. ಇನ್ವೆಂಟರಿ ಅಂತ ಕರೀತಾರೆ. ಇನ್ನು ನಂಬರ್ 3 ಇದೆ, ಮೋಟಾರ್ ಕಾರ್. ಓಕೆ, ಮೋಟಾರ್ ಕಾರ್. ನಂಬರ್ 4 ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಓಕೆ, ಡಿಸ್ಕೌಂಟಲ್ಲಿ 2 ಥರ ಡಿಸ್ಕೌಂಟ್ ಬರುತ್ತೆ, ಅರ್ನ್ಡ್ ಅಥವಾ ಪೇಯ್ಡ್. ಡಿಸ್ಕೌಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ, ಅದನ್ನು ಹೇಳಬೇಕು. ಡಿಸ್ಕೌಂಟ್ ರಿಸೀವ್ಡ್ ಇದೆ. ನೆಕ್ಸ್ಟು ನಂಬರ್ 5 ಬ್ಯಾಡ್ ಡೆಟ್ಸ್, ಕೆಟ್ಟ ಸಾಲ, ಬ್ಯಾಡ್ ಡೆಟ್ಸ್. ನಂಬರ್ 6 ಸೇಲ್ಸ್ ಕೊಟ್ಟಿದ್ದಾರೆ. ಓಕೆ, ನಂಬರ್ 7 ಕ್ಯಾಶ್ ಆ್ಯಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಂಬರ್ 8 ಯಾವುದು? ರಿಟರ್ನ್ ಇನ್ವರ್ಡ್. ಇದಕ್ಕೆ ಇನ್ನೊಂದು ಹೆಸರು ರಿಟರ್ನ್. ಯಾವಾಗ ಆಗುತ್ತೆ? ನಾವು ಏನಾದರೂ ವಸ್ತುಗಳನ್ನ ಕೊಟ್ಟಿದ್ವಿ ಅಂದರೆ ಅದು ರಿಟರ್ನ್ ಆಗುತ್ತೆ. ಇನ್ವರ್ಡ್ ಆಗುತ್ತೆ. ಇನ್ ಅಂದರೆ ನಮಗೆ ಬರೋದು, ಔಟ್ ಅಂದರೆ ಹೊರಗೆ ಹೋಗೋದು. ಇನ್ನು ಯಾವಾಗ ಆಗುತ್ತೆ? ನಾವು ವಸ್ತುಗಳನ್ನ ಸೇಲ್ಸ್ ಮಾಡಿದಾಗ. ಇದಕ್ಕೆ ಸೇಲ್ಸ್ ರಿಟರ್ನ್ ಅಂತ ಕರೀತಾರೆ. ನೆಕ್ಸ್ಟ್ ನಂಬರ್ 9 ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ನಂಬರ್ 10 ಡಿಸ್ಕೌಂಟ್ ಅಲೌಡ್ ಅಂದರೆ ಕೊಡೋದು, ಡಿಸ್ಕೌಂಟ್ ಅಲೌಡ್. ನೆಕ್ಸ್ಟು 11 ಬ್ಯಾಂಕಾ? ರೆಂಟ್. ಇವಕ್ಕೆಲ್ಲ ಅಕೌಂಟ್ ಅಂತ ಬರೀಬೇಕು. ಎಕ್ಸಾಮ್ ಸಾಲ್ವ್ ಮಾಡಬೇಕಾದ್ರೆ ಅಕೌಂಟ್ ಅಂತ ಬರೀಬೇಕು. ನಾವು ಬರೀಲಿಲ್ಲ. ಸೊ ಎಲ್ಲದಕ್ಕೂ ಬರೀರಿ ಅಕೌಂಟ್. ನೆಕ್ಸ್ಟ್ 12 ಕ್ಯಾರೇಜ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಟೋಟಲ್ 24 ಇದ್ದಾವೆ. 12 ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. 12 ಇಲ್ಲಿ ಹೋಗೋಣ. ಸೊ ಇಲ್ಲೆಷ್ಟು? 13. ಹಾಂ, ಪರ್ಚೇಸ್ ಅಕೌಂಟ್. ನೆಕ್ಸ್ಟು ಯಾವುದು? ಪ್ಲ್ಯಾಂಟಾ? ಓಕೆ, ಪ್ಲ್ಯಾಂಟ್ ಅಕೌಂಟ್. ನೆಕ್ಸ್ಟು ಫರ್ನಿಚರ್ ಅಕೌಂಟ್. ನೆಕ್ಸ್ಟು ವೇಜಸ್ ಅಕೌಂಟ್. ನೆಕ್ಸ್ಟ್ ಯಾವುದು? ಕ್ರೆಡಿಟರ್ಸ್ ಅಕೌಂಟ್. ನೆಕ್ಸ್ಟ್ ಸ್ಯಾಲ್ರಿ ಅಕೌಂಟ್. ನೆಕ್ಸ್ಟ್ ಕಮಿಷನ್ ರಿಸೀವ್ಡಾ ಪೇಡ? ಕಮಿಷನ್ ಕ್ರೆಡಿಟ್ ಅಂತ ಬರೆದಿದ್ದಾರಾ? ಓಕೆ, ಬ್ರ್ಯಾಕೆಟಲ್ಲಿ ಕ್ರೆಡಿಟ್ ಅಂತ ಬರೆದಿದ್ದಾರಲ್ಲ, CR ಕ್ರೆಡಿಟ್ ಅಂತ ಇದೆ. ಅಕೌಂಟ್ ಅಂತ ಬರೀರಿ. ನೆಕ್ಸ್ಟು 20 ಯಾವುದು? ರಿಟರ್ನ್ ಔಟ್ವರ್ಡ್. ನಾವು ಪರ್ಚೇಸ್ ಮಾಡಿ ವಾಪಸ್ ಕಳಿಸ್ತೀವಿ, ರಿಟರ್ನ್ ಔಟ್ವರ್ಡ್. ಇದಕ್ಕೆ ಬ್ರ್ಯಾಕೆಟಲ್ಲಿ ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ.
account. Next 21 debtors account. Next 22 general expenses. Okay, next 22 23 interest received account. Next 24 advertisement account. ಡೋರ್ ಕ್ಲೋಸ್ ಮಾಡ್ಯದ. ನೋಡಿ ವಿದ್ಯಾರ್ಥಿಗಳ ಇಷ್ಟು ಏನು ಮಾಡಿದಾರಪ್ಪ ಅಂದರೆ ಟೋಟಲು 24 ಐಟಮ್ಸ್ಗಳನ್ನ ಕೊಟ್ಟಿದ್ದಾರೆ, 24 ನೇಮ್ ಆಫ್ ದಿ ಅಕೌಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಏನು ಮಾಡಬೇಕು ನಾವು, ಡೆಬಿಟ್ ಯಾವುದಾಗುತ್ತೆ ಮತ್ತು ಕ್ರೆಡಿಟ್ ಯಾವುದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹೌದಾ, ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸಿಂಪಲಾಗಿ ಹೇಳ್ತೀನಿ, ಎಲ್ಲ ಎಕ್ಸ್ಪೆನ್ಸಸ್ಗಳ ಡೆಬಿಟ್ ಆಗ್ತವೆ, ಇನ್ಕಮ್ಗಳೆಲ್ಲ ಕ್ರೆಡಿಟ್ ಆಗ್ತವೆ. ರೂಲ್ಸ್ ಇದೆ, ಎಲ್ಲ ಅಸೆಟ್ಗಳು ಡೆಬಿಟ್ ಆಗುತ್ತೆ, ಅಸೆಟ್ ಸೇಲ್ಸ್ ಇತ್ತಂದರೆ ಕ್ರೆಡಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೆಟರ್ಸ್ ಎಲ್ಲ ಡೆಬಿಟ್ ಆಗುತ್ತೆ, ಕ್ರೆಡಿಟರ್ಸ್ಗಳೆಲ್ಲ ಕ್ರೆಡಿಟ್ ಆಗ್ತವೆ. ಎಷ್ಟು ಬಿಟ್ಟರೆ ಬಾಕಿ ಏನೂ ಇಲ್ಲ, ಸಿಂಪಲ್ ಆಗಿದೆ. ಕ್ಯಾಪಿಟಲ್ ಲ್ಯಾಬಿಲಿಟೀಸ್ ಎಲ್ಲ ಕ್ರೆಡಿಟ್ ಆಗ್ತವೆ. ಅಂಡರ್ಸ್ಟ್ಯಾಂಡ್? ಸೊ ಕ್ಯಾಪಿಟಲ್ ಇದೆ, ಫಸ್ಟ್ ಒನ್ ಕ್ಯಾಪಿಟಲ್, ಡೆಬಿಟ್ ಆರ್ ಕ್ರೆಡಿಟ್? ಕ್ರೆಡಿಟ್. ಆಲ್ ಲ್ಯಾಬಿಲಿಟೀಸ್ ಆರ್ ಕ್ರೆಡಿಟ್. ಎಷ್ಟಿದೆ ಅಮೌಂಟ್? 2,80,000. ಓಕೆ, ಒಂದು ಕಂಪ್ಲೀಟೆಡ್. 2,80,000 ಕ್ಯಾಪಿಟಲ್ ಆಲ್ವೇಸ್ ಕ್ರೆಡಿಟ್ ಆಗುತ್ತೆ. ಸ್ಟಾಕ್ ಆರ್ ಇನ್ವೆಂಟ್ರಿ. ಸ್ಟಾಕ್ ಅಂದರೆ ಆಸ್ತಿ, ಸ್ಟಾಕ್ ಅನ್ನೋದು ಮತ್ತು ಇನ್ವೆಂಟ್ರಿ ಅನ್ನೋದು ಆಸ್ತಿ ಎಲ್ಲಾಗುತ್ತೆ? ಡೆಬಿಟ್ ಆಗುತ್ತೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಓಕೆ, 40,000. ನೆಕ್ಸ್ಟು ಮೋಟಾರ್ ಕಾರ್ ಅಂತ ಕೊಟ್ಟಿದ್ದಾರೆ. ಮೋಟಾರ್ ಕಾರ್ ವೆಹಿಕಲ್ ಆಗುತ್ತೆ, ವೆಹಿಕಲ್ ಅಸೆಟ್ ಆಗುತ್ತೆ. ಅಮೌಂಟ್ ಎಷ್ಟಿದೆ? 80,000. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಡಿಸ್ಕೌಂಟ್ ರಿಸೀವ್ಡ್ ಮೀನ್ಸ್ ರಿಯಾಯಿತಿನ ಪಡಿತಾ ಇದ್ದೀವಿ, ಇದು ಇನ್ಕಮ್ ಆಗುತ್ತೆ. ಆಲ್ ಇನ್ಕಮ್ಸ್ ಆರ್ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕಾಗಿ ಎಷ್ಟು ಬರುತ್ತೆ? 4,000. ಓಕೆ, ನೆಕ್ಸ್ಟ್ ಬ್ಯಾಡ್ ಡೆಟ್ಸ್. ಕೆಟ್ಟ ಸಾಲ ಕೊಡಬಾರ್ದಿತ್ತು, ಕೊಟ್ವಿ, ವಾಪಸ್ ಬರಲಿಲ್ಲ. ಸಾಲ ಕೊಟ್ಟಿದ್ದೀವಿ, ಯಾರಿಗೆ ಸಾಲ ಕೊಟ್ಟಿದ್ವಿ? ಇನ್ನೊಬ್ರಿಗೆ ಸಾಲ ಕೊಟ್ಟಿದ್ವಿ. ಡೆಟರ್ಸ್ ಆಗಿದ್ದಾರೆ, ಸಾಲ ತೊಗೊಂಡವರು ಡೆಟರ್ಸ್ ಉಳಿದಿತ್ತು ಅಂದರೆ ಅದು ಅಸೆಟ್ ಆಗ್ತಿತ್ತು. ಆದರೆ ಬ್ಯಾಡ್ ಡೆಟ್ಸ್, ಕೆಟ್ಟ ಸಾಲ ಏನಾಯಿತು? ಸಾಲ ಎಕ್ಸ್ಪೆನ್ಸಸ್ ಇದೆ. ಸಾಲ ಅಲ್ತಿಲ್ಲ, ನಾನು ಏನು ಹೇಳ್ತಿದ್ದೀನಿ, ದುಡ್ಡು ಕೊಟ್ಟಿದ್ದೀವಿ, ವಾಪಸ್ ಬರಲಿಲ್ಲ ಅಂದರೆ ಏನಾಯಿತು? ಎಕ್ಸ್ಪೆನ್ಸಸ್ ಆಯಿತು ತಾನೆ. ಎಕ್ಸ್ಪೆನ್ಸಸ್ ಎಲ್ಲ ಎಲ್ಲಿ ಬರ್ತವೆ? ಎಕ್ಸ್ಪೆನ್ಸ್ ಎಷ್ಟಿದೆ? 4,000. ಕೀ ಹಾಕೋದನ್ನ ಅವಾಗಿಂದ ಅದನ್ನೇ ಹೇಳ್ತಾಯಿದ್ದೀನಿ ನಿಮಗೆ. ನೆಕ್ಸ್ಟ್ ಸೇಲ್ಸ್ ಇದೆ. ಸೇಲ್ಸ್ ಅನ್ನೋದು ಏನಾಗುತ್ತೆ? ಪರ್ಚೇಸ್ ಡೆಬಿಟ್ ಆಗುತ್ತೆ, ಸೇಲ್ಸು ಇನ್ಕಮ್ ಆಗುತ್ತೆ. ಸೇಲ್ಸ್ ಇನ್ಕಮ್ ಆಗೋದ್ರಿಂದ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕಾಗಿ ಸೇಲ್ಸ್ ಅಮೌಂಟ್ ಎಷ್ಟು ಬರುತ್ತೆ? 4 ಲಕ್ಷ. ಓಕೆ, 4 lakh. ಕ್ಯಾಶ್ ಆಟ್ ಬ್ಯಾಂಕ್. ನಮ್ಮ ಹತ್ರ ದುಡ್ಡಿದೆ, ಆಸ್ತಿ. ಬ್ಯಾಂಕಲ್ಲಿ ದುಡ್ಡಿದೆ, ಅದು ಕೂಡ ಆಸ್ತಿ ಏನಾಗ್ತವೆ? ಡೆಬಿಟ್ ಆಗುತ್ತೆ. ಎಷ್ಟಿದೆ ಅಮೌಂಟ್? 40,000. ವೆರಿ ಗುಡ್. ನೆಕ್ಸ್ಟ್ ರಿಟರ್ನ್ ಇನ್ವರ್ಡ್. ನಾವು ವಸ್ತುಗಳನ್ನ ಮಾರಾಟ ಮಾಡಿದ್ವಿ, ಅವರು ನಮಗೆ ವಾಪಸ್ನ ಕೊಟ್ಟರು. ಸೇಲ್ಸ್ ಮಾಡಿದಾಗ ಏನಾಗ್ತಿತ್ತು? ಕ್ರೆಡಿಟ್ ಆಗ್ತಿತ್ತು. ಸೇಲ್ಸ್ ರಿಟರ್ನ್ ಡೆಬಿಟ್ ಆಗುತ್ತೆ. ಅಮೌಂಟ್ ಎಷ್ಟಿದೆ? ಎಷ್ಟು? 20,000. ಓಕೆ, ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್. ನಮ್ಮ ಹತ್ರ ದುಡ್ಡಿದೆ, ಆಸ್ತಿ, ಏನಾಗುತ್ತೆ? ಎಷ್ಟಿದೆ ಅಮೌಂಟ್? 6,000. ಓಕೆ, ಡಿಸ್ಕೌಂಟ್ ಅಲೌಡ್. ನಾವು ಇನ್ನೊಬ್ಬರಿಗೆ ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ಡಿಸ್ಕೌಂಟ್ ಅಲೌಡ್, ಇಟ್ ಈಸ್ ಎಕ್ಸ್ಪೆನ್ಸಸ್. ಆಲ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟ್. ಎಷ್ಟಿದೆ ಅಮೌಂಟ್? 3,000. ರೆಂಟ್ ಅಕೌಂಟ್. ರೆಂಟ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್, ಡೆಬಿಟ್ ಆಗುತ್ತೆ. ಎಷ್ಟಿದೆ ಅಮೌಂಟ್? 35,000. ಓಕೆ, ಕ್ಯಾರೇಜ್ ಅಕೌಂಟ್. ಕ್ಯಾರೇಜ್ ಅಂತ ಬಂತಂದರೆ ತಲೆಯಲ್ಲಿ ನೆನ್ಪಿಟ್ಕೊಂಬಿಡಿ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಯಾರೇಜ್ ಯಾವಾಗಲೂ. ಎಷ್ಟಿದೆ ಅಮೌಂಟ್? 15,000. ಓಕೆ, ಇಲ್ಲಿಗೆ ಇದು ಮುಗೀತು. ಈ ಕಡೆ ಸೈಡ್ ಬರೋಣ. ಪರ್ಚೇಸ್ ಅಕೌಂಟ್. ಪರ್ಚೇಸ್ ಯಾವತ್ತು ಡೆಬಿಟೇ ಆಗುತ್ತೆ, ಸೇಲ್ಸ್ ಯಾವತ್ತು ಕ್ರೆಡಿಟ್ ಆಗುತ್ತೆ. ಎಷ್ಟೇ ಅಮೌಂಟ್? 1,50,000. ನೆಕ್ಸ್ಟು ಪ್ಲ್ಯಾಂಟ್ ಅಂದರೆ ಒಂದು ಆಸ್ತಿ, ಡೆಬಿಟ್ ಆಗುತ್ತೆ. ಎಷ್ಟಿದೆ? 1,50,000. ಓಕೆ, ಫರ್ನಿಚರ್ ಆಸ್ತಿ ಆಗುತ್ತೆ. ಎಷ್ಟಿದೆ ಅಮೌಂಟ್? 50,000. ವೇಜಸ್ ಅಕೌಂಟ್, ಎಕ್ಸ್ಪೆನ್ಸಸ್. ವೇಜಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಇದೆ 80,000. 82. ಓಕೆ,
ನೆಕ್ಸ್ಟು ವೇಜಸ್ ಆಯಿತಾ. ಕ್ರೆಡಿಟರ್ಸ್ ಕ್ರೆಡಿಟ್ ಆಗುತ್ತೆ. ಎಷ್ಟಿದೆ ಅಮೌಂಟ್? 65,000. ಸ್ಯಾಲ್ರಿ ಡೆಬಿಟ್ ಆಗುತ್ತೆ 28,000. ಕಮಿಷನ್ ಅಕೌಂಟ್ ಕ್ರೆಡಿಟ್ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆ ಅಮೌಂಟ್? 6,000. ಕಮಿಷನ್ ಆಯಿತು. ರಿಟರ್ನ್ ಔಟ್ವರ್ಡ್ ನಮಗೆ ಬಂದಿದ್ದನ್ನು ಹೊಳಿ ಕಳಿಸ್ತಾ ಇದ್ದೀವಿ, ಕ್ರೆಡಿಟ್ ಆಗುತ್ತೆ. ಇನ್ಕಮ್ ಆಗುತ್ತೆ, ಅದಕ್ಕಾಗಿ ಎಷ್ಟಿದೆ ಅಮೌಂಟ್? 10,000. ನೆಕ್ಸ್ಟು ಡೆಟರ್ಸ್ ಕೊಟ್ಟಿದ್ದಾರೆ. ಡೆಟರ್ಸ್ ಅಂದರೆ ಡೆಬಿಟ್ ಅಮೌಂಟ್ 56,000. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಆಗುತ್ತೆ. ಎಷ್ಟಿದೆ ಅಮೌಂಟ್? 3,000. ಇಂಟ್ರೆಸ್ಟ್ ರಿಸೀವ್ಡ್ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಎಷ್ಟಿದೆ? 2,000. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಆಗುತ್ತೆ. ಎಷ್ಟಿದೆ ಅಮೌಂಟ್? ಟೋಟಲ್ ಮಾಡಿ ಎಲ್ಲ ಸೈಡು, ಎರಡು ಸೈಡು ಎಷ್ಟು ಬರುತ್ತೆ ನೋಡಿ. ಎರಡು ಸೈಡ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೆವೆನ್ ಲ್ಯಾಕ್ ಹಾಂ ಕರೆಕ್ಟ್ ಇದೆ. ಎರಡು ಸೈಡು. ನಿಮ್ದು ಎಷ್ಟು ಬಂದಿತ್ತು? 7,70,000 ಹೇಳಿದಿರಿ ನೀವು. 7,70,000 ಬರಲ್ಲ, 7,67,000 ಆನ್ಸರ್ ರೈಟ್. $7,67,000 ಆನ್ಸರು ಈ ಥರ ಬರುತ್ತೆ. ಈಸಿ ಇದೆ. ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ಬರೆಸ್ತೀನಿ ಅಥವಾ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಬರೆಸ್ತೀನಿ. ಅದನ್ನ ಬರ್ಕೊಂಡ್ಬಿಟ್ರೆ ಇದು 6 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗುತ್ತೆ. ಇದನ್ನು ಬರ್ಕೊಳ್ಳಿ ಬೇಗ ಫಾಸ್ಟಾಗಿ. ಎಕ್ಸಾಮ್ಗೆ ಫಿಕ್ಸ್ ಕ್ವಶನ್ ಇದು ಬಂದೇ ಬರುತ್ತೆ. ಆಮೇಲೆ ನೆಕ್ಸ್ಟು ಈ ಚಾಪ್ಟರ್ನ ಏನು ಮಾಡ್ತೀನಪ್ಪ ಅಂದರೆ ನಾನು ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯಾವುದಪ್ಪ ಅಂದರೆ ಎರರ್ಸ್ ಬರುತ್ತೆ. ಎರರ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಹೇಳ್ತೀನಿ, ಅದನ್ನು ನೋಟ್ಸ್ ಯೂಟ್ಯೂಬಲ್ಲಿ ಕಳಿಸ್ತೀನಿ. ಅದರ ನೆಕ್ಸ್ಟ್ ಚಾಪ್ಟರ್ನ ನಾನು ಹೋಗ್ತಾಯಿದ್ದೀನಿ, ನೋಡೋಣ ಯಾವ ಚಾಪ್ಟರ್ ನೆಕ್ಸ್ಟ್ ಇದೆ ಅಂತ. ಓಕೆ, ಕಂಪ್ಲೀಟ್ ಆಯಿತಾ? ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳ್ಕೊಡ್ತೀನಿ, ಬರ್ಕೊಂಬಿಡಿ. ಕಂಪ್ಲೀಟ್ ಆಗಿದ್ದರೆ ರೂಲ್ಸ್ ಹೇಳ್ತಾ ಇದ್ದೀನಿ, ಬರ್ಕೊಂಡ್ರೆ ಬಾಕಿದವರೆಲ್ಲ ಅಳಿಸ್ತಾ ಇದ್ದೀನಿ. ಅಲ್ಲಿ ಬರ್ಕೊಂಡವ್ರ ಹತ್ರ ಬರ್ಕೊಳ್ರಿ, ಯಾರ್ದು ಕಂಪ್ಲೀಟ್ ಆಗಿಲ್ಲ ಅವ್ರದ್ದು ನೋಟ್ಸ್ ತೊಗೊಂಡು ಬರ್ಕೊಂಬಿಡಿ. ರೂಲ್ ನಂಬರ್ 1, all assets are debited. All assets are debited. Number 2, all liabilities are
ಕ್ರೆಡಿಟೆಡ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ನೆಕ್ಸ್ಟ್ ನಂಬರ್ 3, ಆಲ್ ಇನ್ಕಮ್ಸ್ ಆರ್ ಕ್ರೆಡಿಟೆಡ್. ನಂಬರ್ 4, all expenses are debited. Number 5, all debtors are debited. Number 6, all creditors are credited. ಈ 6 ರೂಲನ್ನು ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ಮು ಅತಿ ಈಸಿ ಆಗಿಬಿಡುತ್ತೆ. ಅಸೆಟ್ಸ್ಗಳು ಡೆಬಿಟ್ ಆಗ್ತವೆ, ಲ್ಯಾಬಿಲಿಟೀಸ್ ಕ್ರೆಡಿಟ್ ಆಗುತ್ತೆ, ಇನ್ಕಮ್ಸ್ಗಳೆಲ್ಲ ಕ್ರೆಡಿಟ್ ಆಗ್ತವೆ, ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಆಗುತ್ತೆ, ಡೆಟರ್ಸ್ ಎಲ್ಲ ಡೆಬಿಟ್ ಆಗುತ್ತೆ, ಕ್ರೆಡಿಟರ್ಸ್ ಎಲ್ಲ ಕ್ರೆಡಿಟ್ ಆಗುತ್ತೆ. ಡೆಟರ್ಸ್ ಅಂದರೆ ಹೆಸರುಗಳು ಬರ್ತವೆ, ಹೆಸರು ಕೊಟ್ಟು ಡೆಬಿಟ್ ಅಂತ ಕೊಟ್ಟಿರ್ತಾರೆ, ಹೆಸರು ಕೊಟ್ಟು ಕ್ರೆಡಿಟ್ ಅಂತ ಕೊಟ್ಟಿರ್ತಾರೆ. ಡೆಬಿಟ್ ಕೊಟ್ಟರೆ ಡೆಬಿಟ್ ಸೈಡ್ ಹಾಕಿ, ಕ್ರೆಡಿಟ್ ಕೊಟ್ಟರೆ ಕ್ರೆಡಿಟ್ ಸೈಡ್ ಹಾಕಿ. ಸಿಂಪಲ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಈ ಕಾನ್ಸೆಪ್ಟು ಈಸಿ ಇದೆ, 6 ಮಾರ್ಕ್ಸ್ ಇದೆ ಅಂತ ಹೇಳುತ್ತಾ ಈ ಕಾನ್ಸೆಪ್ಟನ್ನು ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಏನಾದರೂ ತಿಳಿಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಯಾವುದಂತ ಇವಾಗಲೇ ಹೇಳ್ಬಿಡ್ತೀನಿ. ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಬಗ್ಗೆ ನಾನು ಹೇಳಲ್ಲ. ಸೊ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಅಕೌಂಟಿಂಗ್ ಫಾರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇದೆ, ನೋಡೋಣ ಚಾಪ್ಟರ್ ಕೊಟ್ಟಿದ್ದಾರೋ ಇಲ್ಲ ನೋಡೋಣ. ನಿಮಗೆ ಬರ್ಸಿದ್ದಾನಲ್ಲ, ಫಾರ್ಮೆಟ್ ಬರ್ಸಿದ್ನಲ್ಲ, ಚಾಪ್ಟರ್ಸ್ಗಳು ಬರ್ಸಿದ್ನಲ್ಲ, ಸಿಲೆಬಸ್ ಇದ್ರೆ ಯಾರ ಹತ್ರ ಏನು ನೋಡಿ ಇಲ್ಲ? ಓಕೆ, ನೋಡೋಣ ನಾಳೆ ಯಾವ ಚಾಪ್ಟರ್ ನೋಡೋಣ, ಯಾವ ಚಾಪ್ಟರ್ ಬರುತ್ತೆ.